ಸಿಂಪಲ್ ಆಗಿ ಕೋರ್ಟು ಕೇಳಿದೆ ಸುಪ್ರೀಂ ಕೋರ್ಟ್, ನೀವು 5 ವರ್ಷದಿಂದ ಯಾರು ಕೂಳ್ತಿದ್ರಪ್ಪ, 2000 ಆಗಿದ್ದು 5 ವರ್ಷ ತನಕ ಏನು ಮಾಡಿದಿರಿ, ಈಗ ಯಾಕೆ ಹೋಗಿ ಅದು ಇಲೆಕ್ಷನ್ ಸಂದರ್ಭದಲ್ಲೇ ಮೊದಲು ಬರೋದು ಎಲೆಕ್ಷನ್ ವೆಸ್ಟ್ ಬೆಂಗಾಲ್ ತಿಂಗಳು 20 ಆಗುವಂಥದ್ದು ಮುಂದಿನ ತಿಂಗಳದಲ್ಲ, ಈ ಸಂದರ್ಭದಲ್ಲೇ ನೀವು ಅಟ್ಯಾಕ್ ಮಾಡಿದ್ದು ಯಾಕೆ, ಇಲ್ಲಿವರೆಗೆ ಯಾಕೆ ಮಾಡಲಿಲ್ಲ, 2000ರಿಂದ 5 ವರ್ಷ ಆಯ್ತೀಗ. ಅದಕ್ಕೆ ಅವ್ರು ಉತ್ತರ ಕೊಡಲಿಲ್ಲ. 2004 ಡಾಟಾ ಕೂಡಿಸ್ಬೇಕಾಗಿತ್ತು, ಮಾಡಬೇಕಾಗಿತ್ತು, ಅದಕ್ಕೆ ಲೇಟ್ ಆಯಿತು, ಈಗ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. 2004 ಆಗೈತಿ. ಹಾಗಲಿ 2004 ಅಟ್ಯಾಕ್ ಮಾಡಬೇಕಾಯ್ತು, ಈಗ ಯಾಕೆ ಮಾಡಿದಿರಿ? ಅದೇ ಕಾರಣಕ್ಕೆ ನೀವು ಯಾಕೆ ಗುಂಡಾಗಿರ್ದಿ ಮಾಡಿದಿರಿ? ವೆಸ್ಟ್ ಬೆಂಗಾಲ್ದ CM ಅವ್ರಿಗೆ ಮಮತಾ ಬ್ಯಾನರ್ಜಿ ನೀವು ಯಾಕೆ ಗುಂಡಾಗಿರ್ದಿ ಮಾಡಿದಿರಿ? ಅವ್ರು ಏನು ತೋಳ್ತಾರೆ ಹೋಗ್ತಿದ್ರು. ಅದಕ್ಕೆ ಇವ್ರು ಇಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಳ್ತಿದ್ರು, ಅವ್ರು ತಮ್ಮ ರಾಜಕೀಯವಾಗಿ ಗೆಲ್ಲೋ ಸಲುವಾಗಿ ಎಲೆಕ್ಷನ್ ಕಮಿಷನ್ ಪ್ರಭಾವ ಮಾಡೋ ಸಲುವಾಗಿ ಮಾಡ್ತಾಯಿದ್ರು. ಅದಕ್ಕಾಗಿ ಅದನ್ನು ತಪ್ಪಿಸ್ಕೊಂಡು ಮಾಡಿದ್ವಿ ಅಂತ ಈಗ ಸ್ಟೇ ಸಿಕ್ಕದ, ಅದು ಸ್ಟೇ ವಾಪಸ್ ಮಾಡಿದಾರೆ ಅದನ್ನು. ಆದ್ರೆ ಅದು ಕೇಸ್ ನಾಳೆ ಫೆಬ್ರವರಿ 3 ಅದ. ಇದೆಲ್ಲ ಯಾಕೆ ಇವತ್ತು ಹೇಳಬೇಕಾಗ್ಯದಪ್ಪ ಅಂತಂದ್ರೆ, ಇಡೀ ಕೇವಲ ವಿರೋಧ ಪಕ್ಷಗಳಿಗೆ ಮಾತ್ರ ದಾಳಿ ಮಾಡೋದಕ್ಕಾಗ್ಯದನ, ಅವರಷ್ಟೇ ಮನಿ ಲಾಂಡ್ರಿಂಗ್ ಮಾಡ್ತಾ ಇದ್ದಾರಾ? BJPಗರು ಮಾಡ್ತಾ ಇಲ್ವಾ? ಆಡಳಿತಾರೂಢ ಪಕ್ಷದವ್ರು ಮಾಡ್ತಾ ಇಲ್ವಾ? ಎಷ್ಟು ಕೇಸ್ಗಳನ್ನ ಹಾಕಿದ್ದೀರಿ, ಎಷ್ಟು ಅದನ್ನು ಯಶಸ್ವಿ ಮಾಡಿದ್ದೀರಿ? ಇಲ್ಲಿವರು ಹೆಚ್ಚು 500 ಕೇಸ್ಗಳನ್ನ ಹಾಕಿದ್ದೀರಿ, ಅದ್ರಿಗೆ ಎಷ್ಟು ಶಿಕ್ಷೆ ಆಗ್ಯದ? ನೀವು ತನಿಖೆ ಮಾಡಿ ಯಾವ ಹಂತದಿಂದ ನಿಲ್ಲಿಸಿದ್ರಿ? ಇವತ್ತು ಪ್ರಶ್ನೆಗಳಿದ್ದಾವೆ ಅದ್ರ ವಿರುದ್ಧವಾಗಿ. ಇಲ್ಲೇ ಶಿಕ್ಷೆಯ ಪ್ರಮಾಣ ಭಾಳ ಕಡಿಮೆ ಅದ, 0.4 ಅಂತೇಳಿ ಹೇಳ್ತಾರೆ. ಅಂದ್ರೆ ಅತ್ಯಂತ ಕಡಿಮೆ ಅದ. ನೀವು ಶಿಕ್ಷೆ ಕೊಟ್ಟಿದ್ದೀರಿ ಎಷ್ಟು ಜನಕ್ಕೆ? ಅದರಲ್ಲೂ 500ಕ್ಕೂ ಹೆಚ್ಚು ಕೇಸ್ಗಳಲ್ಲೇ ನೀವು ಮ್ಯಾಕ್ಸಿಮಮ್ 250 ಥರ ರಾಜಕಾರಣಿಗಳನ್ನ ಮಾಡಿದಿರಿ, ಅಟ್ಯಾಕ್ ಮಾಡಿಸಿದಿರಿ. ಕೇವಲ ಎಲೆಕ್ಷನ್ ಸಲುವಾಗಿ ನಿಮ್ಮ ವಿರೋಧಿಗಳ ಮೇಲೆ, ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟಲ್ಲಿ ವಿರೋಧಿ ಪಕ್ಷಗಳ ರಾಜಕೀಯ ನಾಯಕರ ಮೇಲೆ ದಾಳಿ ಮಾಡಿಸಿದ್ರಿ.